மழைகளை வந்தால் சிசி ஆகும். டீம் நல்லா இருக்குது. அப்போ டீம் நல்லா இல்லை. சப்போர்ட் பண்ணி அடங்கிட்டு பிச்சு கதை அடங்கிட்டு பிச்சு. ஓகே, அப்புறம் நைட்டு பிச்சை வச்சுக்கோ, அடுத்து வச்சுக்கோ. ಬಂಗಾರಪೇಟೆಯಲ್ಲಿ ನೂತನವಾಗಿ ಅಧ್ಯಕ್ಷರಾಗಿ ಎಂ ಗೋವಿಂದ ಅವರು ಅಧಿಕಾರ ಸ್ವೀಕಾರ ಮಾಡಿದ ಮೇಲೆ ಬಹುಶಃ ನಗರದಲ್ಲಿ ಅಭಿವೃದ್ಧಿ ವಾತಾವರಣ, ಸ್ವಚ್ಛತಾ ವಾತಾವರಣ ಪ್ರಾರಂಭವಾಗಿದೆ. ಈಗ ಸುಮಾರು ಪ್ರತಿ ವಾರ್ಡ್ನಲ್ಲೂ ಕೂಡ ಒಂದೊಂದು ವಾರ್ಡನ್ನು ಒಂದೊಂದು ದಿನಕ್ಕೆ ಶುದ್ಧೀಕರಣ ಮಾಡ್ತಕ್ಕಂಥ ಕಾರ್ಯವನ್ನು ಹಾಕ್ಕೊಂಡಿದ್ದೀವಿ. ಈಗಾಗಲೇ 6-7 ವಾರ್ಡ್ಗಳಲ್ಲಿ ಕೆಲಸವನ್ನು ಸಂಪೂರ್ಣವಾಗಿ ಮಾಡ್ತಾ ಬರ್ತಾ ಇದ್ದೇವೆ. ಅಧ್ಯಕ್ಷರು, ಮುಖ್ಯಾಧಿಕಾರಿಗಳು, ಆಯಾ ವಾರ್ಡ್ಗೆ ಸಂಬಂಧಪಟ್ಟ ಕೌನ್ಸಿಲರ್ಗಳು ಕೂಡ ಜೊತೆಗೂಡಿ ಇವತ್ತು ನಗರದಲ್ಲಿ ಶುದ್ಧೀಕರಣ ಮಾಡಲಿಕ್ಕೆ, ಫುಟ್ಪಾತ್ಗಳನ್ನು ತೆರವುಗೊಳಿಸಲಿಕ್ಕೆ ಕ್ರಮ ಕೈಗೊಂಡಿದ್ದಾರೆ. ಆ ಕ್ರಮವನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕಂದರೆ ನಗರ ಸ್ವಚ್ಛವಾಗಿದ್ದರೆ ಜನರು ಕೂಡ ಬರ್ತಕ್ಕಂಥವ್ರಿಗೆ, ಬಜಾರ್ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ, ವ್ಯಾಪಾರಸ್ಥರಿಗೆ ಅನುಕೂಲ ಆಗ್ತದೆ. ಈ ನಿಟ್ಟಿನಲ್ಲಿ ಇವತ್ತು ಪುರಸಭೆಯ ಎಲ್ಲ ಸಿಬ್ಬಂದಿ ಆಗಿ ಎಲ್ಲ ಕೌನ್ಸಿಲರ್ಸ್ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಬೆಳಗ್ಗಿಂದ ನಾವು ಕೂಡ, ನಾನು ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದರವರು, ನಮ್ಮ ನಗರದ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಕುಮಾರ್ ಅವರು ಮತ್ತು ಶಂಗಾರೆಡ್ಡಿ ಅವರು, ಗೋವಿಂದಣ್ಣವರು, ಮಾರುತಿ ಮೆಡಿಕಲ್ಸ್ನ ನಮ್ಮ ದ್ವಾರಕನಾಥ್ ಅವರು, ಜಿ ವೆಂಕಟೇಶ್ ಗೌಡರು ಮತ್ತು ನಮ್ಮ ಶ್ರೀಧರ್ ಅವರು ಮತ್ತು ನಾವೆಲ್ಲ ಕೂಡ ಇವತ್ತು ಕಾಲ್ನಡಿಗೆಯಲ್ಲಿ, ಬಜಾರಲ್ಲಿ ಮತ್ತು ಅನೇಕ ರಸ್ತೆಗಳಲ್ಲಿ ಸಂಚರಿಸ್ತಾ ಆ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಬರೆಸ್ತಾ ಇದ್ದೀವಿ. ನಮ್ಮ ಉದ್ದೇಶ ಇಷ್ಟೇ, ಈ ನಗರ ಸ್ವಚ್ಛವಾಗಿರಬೇಕು. ಏನಿವತ್ತು ಕೋಲಾರ ಜಿಲ್ಲೆಯಲ್ಲಿ ಬಂಗಾರಪೇಟೆ ನಗರ ಸ್ವಚ್ಛ ನಗರ ಅಂತ ಹೆಸರು ತಗೊಂಡಿದೆ, ಆ ಹೆಸರನ್ನು ನಾವು ಮುಂದುವರಿಸಬೇಕು. ಯುವ ಅಧ್ಯಕ್ಷರು ಗೋವಿಂದರವರು ಮತ್ತು ಅವ್ರ ಟೀಮ್ ಇವತ್ತು ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ನಾನು ಈ ರಾಮೂರ್ ದೇವಸ್ಥಾನ ಕೆಲಸ ಕೂಡ ಪ್ರಾರಂಭ ಆಗ್ತದೆ. ಆ ಕೆಲಸದ ಜವಾಬ್ದಾರಿಯನ್ನು ಕೂಡ ಸ್ಥಳೀಯ ಮುಖಂಡರಿಗೆ ವಹಿಸಿಕೊಟ್ಟು ಅವರು ಆ ಕಂಟ್ರಾಕ್ಟರ್ ಕೋಆರ್ಡಿನೇಟ್ ಮಾಡಿಕೊಂಡು ಆದಷ್ಟು ಬೇಗ ಕೆಲಸ ಮಾಡಬೇಕು ಅನ್ನೋ ಉದ್ದೇಶವನ್ನು ಕೊಟ್ಟಿದ್ದೇನೆ.
ಇನ್ನು ಉಳಿದಂತೆ ನಗರ ಅಭಿವೃದ್ಧಿಗಾಗಿ ನಾವು DPR ಮಾಡಿಸ್ತಾ ಇದ್ದೀವಿ. ಆ DPR ಬಂದ ನಂತರ ಅದಕ್ಕೆ ಅನುದಾನವನ್ನು ಕ್ರೋಢೀಕರಣ ಮಾಡಿಕೊಂಡು ಹಂತವಾಗಿ ಈ ನಗರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತನ್ನು ಕೊಡ್ತೇನೆ. ಆ ಬೂದಿಕೋಟೆ ರಸ್ತೆ ಏನಿದೆ ಆ ರಸ್ತೆ ಕೂಡ ಇವತ್ತು ಹಣ ಮಂಜೂರು ಮಾಡಿಸಿದ್ದೇನೆ. ಆ ಕಾಮಗಾರಿಯನ್ನು ಕೂಡ ಆದಷ್ಟು ಬೇಗ ಪೂಜೆಯನ್ನು ಮಾಡಿ ಪೂರೈಸ್ತೇವೆ. ಇವತ್ತು ರೈಲ್ವೆ ಇಲಾಖೆಗೆ ಹಿಂದೆ KH ಮುನಿಯಪ್ಪ ಅವರು ರೈಲ್ವೆ ಮಂತ್ರಿಗಳಾಗಿದ್ದಾಗ ಇವತ್ತೇನು ಈ ಒಂದು ಬೂದಿಕೋಟೆ ರಸ್ತೆಯ ರೈಲ್ವೆಗಳನ್ನು ಪ್ರಾರಂಭ ಮಾಡಿದರು. ಅದು ಇವತ್ತು ಟೆಂಡರ್ ಆಗಿದೆ. ಆ ಕಾಮಗಾರಿ ಪ್ರಗತಿಯಲ್ಲಿದೆ. ನಾವು ಕೂಡ ಆ ಕಾಮಗಾರಿ ನಡೆಸಲಿಕ್ಕೆ ಏನೆಲ್ಲ ಸಹಕಾರ ಬೇಕೋ ನಮ್ಮ ಸರ್ಕಾರದಿಂದ ಮತ್ತು ಪುರಸಭೆಯಿಂದ ಕೊಡ್ತಾ ಇದ್ದೀವಿ. ಆದಷ್ಟು ಬೇಗ ಆ ರಸ್ತೆ ಕಾಮಗಾರಿಯನ್ನು ಕೂಡ ಆ ಬ್ರಿಡ್ಜನ್ನು ಪೂರ್ಣ ಮಾಡುವಂಥ ಕೆಲಸವನ್ನು ಕೂಡ ನಾನು ಕ್ರಮ ಕೈಗೊಂಡಿದ್ದೇನೆ. ಕೊಡಬೇಕು. ಈಗ ರಾಜ್ಯಪಾಲರನ್ನು ಅಮಿತ್ ಶಾ ಮತ್ತು ಮೋದಿಜಿಯವರು ತಮ್ಮ ಕೈಗೊಂಬೆಯಂತೆ ಬಳಸ್ಕೊಂಡು ಸಂಬಂಧ ಇಲ್ಲದ ಕೇಸು ಯಾವುದೇ ಅಲ್ಲಿ ಸಿದ್ದರಾಮಯ್ಯ ಸಹಿ ಮಾಡಿಲ್ಲ, ಲೆಟ್ರ್ ಕೊಟ್ಟಿಲ್ಲ, ಹಣ ತಗೊಂಡಿಲ್ಲ, ಲಂಚ ಹೊಡೆದಿಲ್ಲ. ಈ BJP ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಯೋಗ್ಯತೆ ಇರಲಿಲ್ಲ. ಅವರಿಗೆ ಅವ್ರ ಸರ್ಕಾರದಲ್ಲಿದ್ದಾಗ ಬರೀ ಹಗರಣಗಳ ಮಾಡಿ ಲೂಟಿ ಮಾಡಿದ್ರು. ಇವತ್ತು ಅವರೇನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಸಿದ್ದರಾಮಯ್ಯ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಎಲ್ಲ ಬಡವರು ಕೂಡ ಖುಷಿಯಾಗಿದ್ದಾರೆ. ಆ ಅಂತೂ ಇವರೇನು DK ಶಿವಕುಮಾರ್ ಸಿದ್ದರಾಮಯ್ಯ ಜೊತೆಗೂಡಿ ಬೆಂಗಳೂರು ನಗರ ಮತ್ತು ಗ್ರಾಮೀಣ ಭಾಗಗಳಾಗ್ಬೋದು, KKD ವಿಭಾಗಗಳಾಗ್ಬೋದು, ಎಲ್ಲವನ್ನು ಕೂಡ ಅಭಿವೃದ್ಧಿ ಮಾಡಿ ಪಣ ತೊಟ್ಟಿದ್ದಾರೆ. ಇದನ್ನು ನೋಡಿ ಸಹಿಸ್ಕೊಳ್ತಾ ಆಗ್ತಾ ಇಲ್ಲ. ಏನಾದರೂ ಮಾಡಿ ಸಿದ್ದರಾಮಯ್ಯವ್ರನ್ನ ಡಿಸ್ಟರ್ಬ್ ಮಾಡಬೇಕು, ಅವ್ರ ಮೈಂಡ್ ಡಿಸ್ಟರ್ಬ್ ಮಾಡಬೇಕು, ಅವ್ರ ಕೆಲಸದ ಕಡೆ ಗಮನ ಕೊಡ್ಬೋದು ಅನ್ನೋ ಉದ್ದೇಶದಿಂದ ಇವತ್ತು BJPಯವರು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಇವತ್ತು ರಾಜೀನಾಮೆ ಕೊಡಬೇಕು ಒತ್ತಾಯ ಮಾಡ್ತಾ ಇದ್ದಾರೆ. ನಾನು ಕೇಳ್ತೀನಿ BJPಯವರಿಗೆ, ಯಾಕೆ ರಾಜೀನಾಮೆ ಕೊಡಬೇಕು? ನಿಮ್ಮ ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಮೇಲೆ ಇವತ್ತು ಲೋಕಾಯುಕ್ತ ತನಿಖೆ ಮಾಡಿ ತಪ್ಪಿತಸ್ಥ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಮುರುಗೇಶ್ ನಿರಾಣಿ ಮೇಲೆ ಕೊಟ್ಟಿದ್ದಾರೆ, ಶಶಿಕಲಾ ಜೊಲ್ಲೆ ಮೇಲೆ ಕೊಟ್ಟಿದ್ದಾರೆ, ಯಡಿಯೂರಪ್ಪನ ಮೇಲೆ 6 ಕೇಸ್ ಇದೆ, ವಿಜಯೇಂದ್ರ ಮೇಲೆ ಭ್ರಷ್ಟಾಚಾರ ಕೇಸ್ ಇದೆ. ಆ ರೀತಿ ಏನಾದರೂ ಕೂಡ ಸಿದ್ದರಾಮಯ್ಯ ಲಂಚ ಸ್ವೀಕಾರ ಮಾಡಿದ್ದಾರಾ? ಏನು ತಪ್ಪು ಮಾಡಿದ್ದಾರೆ? ಆ ಥರ ನೀವು ಇದು ಪ್ರಕಾರ ರಾಜಭವನ ಬಳಸ್ಕೊಂಡ್ರೆ ಪ್ರತಿ MLA ಮೇಲೆ, ಪ್ರತಿ ಮಿನಿಸ್ಟರ್ ಮೇಲೆ ನೀವು FIR ಫೈಲ್ ಮಾಡಿಸ್ಬೋದು. FIR ಆದ ತಕ್ಷಣ ಈ ಸಿದ್ದರಾಮಯ್ಯ ಎದೆಗುನ್ನೋದಿಲ್ಲ. ನಾವು ಅವ್ರು ಏನೇ ಎನ್ಕ್ವೈರಿ ಮಾಡಲಿ, ಆ ಎನ್ಕ್ವೈರಿ ಫೇಸ್ ಮಾಡ್ತೇವೆ. ಸ್ಪಷ್ಟವಾಗಿ ಹೇಳ್ತೇವೆ, ಸಿದ್ದರಾಮಯ್ಯ 100% ತಪ್ಪು ಮಾಡಿಲ್ಲ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದಿಲ್ಲ. ಇದು BJPಯವರು JDS ಅವರು ಪಾಪ ಅಧಿಕಾರ ಇಲ್ಲದೆ ಹತಾಶ ಆಗ್ಬಿಟ್ಟು ಏನೇನೋ ಬೊಬ್ಬೆ ಹೊಡಿತಾ ಇದ್ದಾರೆ. ಪಾಪ ಅವ್ರ ಬೊಬ್ಬೆ ಪೇಪರ್ಗಳಿಗೆ, TVಗೆ ಮಾತ್ರ ಸೀಮಿತ ಆಗ್ತದೆ. ಸಿದ್ದರಾಮಯ್ಯ ಹಿಂದೆ ನಾವೆಲ್ಲ 136 ಜನ MLAಗಳು, 35 ಜನ ಮಿನಿಸ್ಟ್ರಿಗಳು, ನಾವೆಲ್ಲ ಇಡೀ ಕಾಂಗ್ರೆಸ್ ಪಕ್ಷ ಜೊತೆಗೆ ಹೈಕಮಾಂಡ್ ನಮ್ಮ ರಾಹುಲ್ ಗಾಂಧಿ ಆಗಿ, ಸೋನಿಯಾ ಗಾಂಧಿ ಆಗಿ, ಮಲ್ಲಿಕಾರ್ಜುನ ಖರ್ಗೆ ಆಗಿ ಎಲ್ಲರೂ ಕೂಡ ಸಿದ್ದರಾಮಯ್ಯ ಬೆಂಬಲ ಇದ್ದಾರೆ. ಸಿದ್ದರಾಮಯ್ಯ ತಪ್ಪು ಮಾಡಿಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆ ಇಲ್ಲ. ಕಾನೂನು ರೀತಿಯಲ್ಲಿ ಎಲ್ಲ ಹೋರಾಟವನ್ನು ಮಾಡ್ತೀವಿ. ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದಿಲ್ಲ. CBI ಕೊಡೋದ ಕೇಸ್ ಏನ್ರಿ ಇದೆ? ನೀವೇನು ಹೇಳ್ತಾ ಇದ್ರಿ ಹಿಂದೆ? ನೀವು ಇದೇ ಹೇಳ್ತಾ ಇದ್ರು ಮೋದಿಯವರು, CBIನ ಚೋರ್ ಬಚಾವ್ ಕಾನೂನು ಅಂತ ಹೇಳ್ತಾ ಇದ್ರಿ ನೀವು. ಚೋರ್ ಬಚಾವ್ ಆ ಕಾಂಗ್ರೆಸ್ ಪಾರ್ಟಿ ಕರಿತಾ ಇದ್ರಿ. ಇವತ್ತು ನಿಮ್ಗೆ CBI ಇದಾಗ್ಬಿಡ್ತಾ. ಇವತ್ತು ನಿಮಗೆ ಯಾಕೆ ಕೊಡಬೇಕು? CBI ಕೊಡುವಂಥ ಪ್ರಕರಣ ಅಲ್ವೇ ಅಲ್ಲ ಇದು. ನೀವು ರಾಜ್ಯಪಾಲರ ಭವನವನ್ನ ದುರುಪಯೋಗಿಸ್ಕೊಂಡಿದ್ದೀವಿ. ನೀವು ಹೇಳ್ತಾ ಇದ್ರಿ CBI ತಕ್ಷಣ ಚೋರ್ ಬಚಾವ್ ಕಂಪನಿ ಅಂತ ಹೇಳ್ತಾ ಇದ್ರಲ್ಲ, ಅದು ಮರ್ತೋಯ್ತಾ ಇವತ್ತು BJP ಅವರಿಗೆ? ಕಾಂಗ್ರೆಸ್ ಇದ್ದಾಗ CBI ಚೋರ್ ಬಚಾವ್ ಕಂಪನಿ, BJP ಬಂದ ತಕ್ಷಣ ಅವ್ರು ಸತ್ಯ ಹರಿಶ್ಚಂದ್ರರು. ನೋಡಿ, ಯಾವುದೇ ಕಾರಣಕ್ಕೆ CBI ಕೂಡ ಅಗತ್ಯ ಇಲ್ಲ. CBI ಅವರು ಕೂಡ ಇಲ್ಲಿ ಯಾವುದು ಲಂಚ ಹಗರಣ ಆಗಿಲ್ಲ. ಸಿದ್ದರಾಮಯ್ಯ ಯಾವುದು ಸರ್ಕಾರಿ ಆಸ್ತಿಗೆ ಹೊಡ್ಕೊಂಡಿಲ್ಲ. ಇದು
ರಾಜಕೀಯವಾಗಿ ಕಪೋಲ ಕಲ್ಪಿತ ಸುದ್ದಿಯನ್ನ, ಸಣ್ಣ ವಿಷಯವನ್ನ ಬಿಜೆಪಿ ಕೆಲಸ ಇಲ್ಲದೆ ಬೀದಿರಂಬ ಆಡಿರಂಬ ಮಾಡ್ತಾ ಇದ್ದಾರೆ. ಅವರ ಜನರ ಬಗ್ಗೆ ಗೌರವ ಇದ್ದರೆ ಅಭಿವೃದ್ಧಿ ಸಹಕಾರ ಕೊಡಲಿ, ಅಭಿವೃದ್ಧಿ ಸಹಕರಿಸಲಿ.